ಹಲೋ ಸ್ನೇಹಿತರೆ, ಇವರು ಹೇಗಾದರೂ ಮಾಡಿ ದೇಹದ ಒತ್ತಡ ಕಡಿಮೆ ಮಾಡಿಕೊಳ್ಳುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಹೆಸರು ರೇಷ್ಮಾ ಅಂತ, ವಯ 36, ನಡೀತಾ ಇದೆ. 15 ದಿನಗಳ ಒಳಗಡೆ ತೂತಲ್ಲಿ ಸಂಪೂರ್ಣ ರಸ ತುಂಬಿಕೊಳ್ಳುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ತೂತಲ್ಲಿ ತುಂಬಿರುವ ರಸ ಹೊರಗಡೆ ತೆಗೆಯಲು ಯಾರೂ ಸಿಗುತ್ತಿಲ್ಲ. ಹೇಗಾದರೂ ಮಾಡಿ ಒತ್ತಡ ಕಡಿಮೆ ಮಾಡಿಕೊಳ್ಳಬೇಕು ಎಂದು ಹಠ ಮಾಡಿ ರೇಷ್ಮಾ ಅವರು 36ನೇ ವರ್ಷದಲ್ಲಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಈಕೆ ಹತ್ತಿರ 1989 BMW 635 CSI ಒಂದು ಒಳ್ಳೆ ಕಾರ್ ಇರುತ್ತೆ ಸ್ನೇಹಿತರೆ, ಹಳೆ ಕಾರ್. ಸೊ ಇದೇ ಕಾರಲ್ಲಿ ಬಂದು ಭೇಟಿ ಆಗೋದಕ್ಕೆ ಪ್ರಯತ್ನ ಪಡುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ತೂತಲ್ಲಿ ನೀರು ತುಂಬಿಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕು. ಒಂದು ಸಲ ನೀರು ತುಂಬಿಕೊಂಡರೆ ನೀರು ಹೊರಗಡೆ ಬರುವವರೆಗೆ ಸಮಾಧಾನ ಆಗೋದಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಕೆಲವೊಂದು ಸಲ ಒತ್ತಡ ಹೆಚ್ಚಾಗಿ ದೇಹಕ್ಕೆ ತುಂಬಾನೇ ಸಮಸ್ಯೆ ಆಗುತ್ತಿದೆ. ಸೊ ಹಾಗಾಗಿ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಹಣ ಕೊಟ್ಟು ಒತ್ತಡ ಕಡಿಮೆ ಮಾಡಿಕೊಳ್ಳಲು ನಿರ್ಧರಿಸಿದ್ದೇನೆ. ಯಾವಾಗಲೂ ಫ್ರೀ ಇರುವಂತಹ ವ್ಯಕ್ತಿ ಬೇಕಾಗಿದ್ದಾನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಬಳಿ ಕನಿಷ್ಠ ಒಂದು ಬೈಕ್ ಇದ್ದರೆ ತುಂಬ ಒಳ್ಳೆಯದು. ಕೊಟ್ಟಿದ್ದ ವಿಳಾಸಕ್ಕೆ ಬರಲು ಸಹಾಯವಾಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಮ ಬಳಿ ಬೈಕ್ ಇದ್ದರೆ ಹೇಳಿ, ಇಲ್ಲಾಂದರೆ BMW 635 CSI ಈ ಒಂದು ಹಳೆ ಕಾರಲ್ಲಿ ಬಂದು ಭೇಟಿ ಆಗುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ತುಂಬ ಹಳೆ ಕಾರ್ ಅಷ್ಟಿದ್ರೆ ಇದುವರೆಗೂ ತಾವು ಬಳಕೆ ಮಾಡುತ್ತಿದ್ದಾರೆ. ಬಟ್ 1989ನಲ್ಲಿ ಇದು ಒಂದು ಲಕ್ಸರಿ ಕಾರ್ ಆಗಿರುತ್ತೆ. ಆ್ಯಂಡ್ 2 ಡೋರ್ಸ್ ಕೋಪ್ ಕಾರ್ ಹೊಂದಿರುತ್ತೆ. ಅದೇ ರೀತಿ ಡಿಸೈನ್ ಸ್ಟೈಲ್ ನೋಡೋದಾದರೆ ಕ್ಲಾಸಿಕ್ ಗ್ರೈಂಡ್ ಒಂದು ಕಾರ್ ಆಗಿರುತ್ತೆ. ಆ್ಯಂಡ್ ಲಾಂಗ್ ಹುಡ್ ಆ್ಯಂಡ್ ಶಾರ್ಟ್ ರಿಯರ್ ಡಿಸೈನ್ ಹೊಂದಿರತಕ್ಕಂಥ ಒಂದು ಕಾರ್ ಆಗಿರುತ್ತೆ ಸ್ನೇಹಿತರೆ. ಸೊ ಚೆಸ್ಸಸ್ ಬಂದ್ಬಿಟ್ಟು ಸ್ಟೀಲ್ ಯೂನಿಬಾಡಿ ಟೈಪ್ ಇರುತ್ತೆ. ಆ್ಯಂಡ್ ಶಾರ್ಕ್ ನೋಸ್ ಫ್ರಂಟ್ ಆ್ಯಂಡ್ ವಿತ್ ಐಕಾನಿಕ್ ಟ್ವಿನ್ ಕಿಡ್ನಿ ಗ್ರಿಲ್. ಸೊ ಗ್ರಿಲ್ ಏನಿರುತ್ತೆ ಸ್ನೇಹಿತರೆ, ಅದು ಕಿಡ್ನಿ ಟೈಪ್ ಆಗಿರುತ್ತೆ. ಸೊ ನೀವು ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಲೈಟಿಂಗ್ ಬಂದ್ಬಿಟ್ಟು ಸ್ನೇಹಿತರೆ ಕ್ವೈಟ್ ಅರೌಂಡ್ ಹೆಡ್ಲೈಟ್ಸ್ ಇರುತ್ತೆ. ಸೊ ನೋಡ್ತಾ ಇರ್ಬೋದು. ಆ್ಯಂಡ್ ಇಂಟಿಗ್ರೇಟೆಡ್ ಫೋಗ್ ಲ್ಯಾಂಪ್ಸ್ ಕೂಡ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸಬ್ಲಿಟರ್ಸ್ ರಿಯರ್ ಲಿಪ್ ಆ್ಯಂಡ್ ಸ್ಪಾಯ್ಲರ್ ಸ್ಲೀಕ್ ಪ್ರೊಫೈಲ್ ಹೊಂದಿರತಕ್ಕಂಥ BMW 635 ಒಂದು ಹಳೆ ಕಾರ್ ಇವರ ಹತ್ತಿರ ಇರುತ್ತೆ. ಇದರಲ್ಲಿ ಸ್ನೇಹಿತರೆ 3.4 ಇನ್ಲೈನ್ ಒಂದು ಡೀಸೆಲ್ ಇಂಜಿನ್ ಇರುತ್ತೆ. ಅದೇ ರೀತಿ ಟ್ರಾನ್ಸ್ಮಿಷನ್ ಬಂದ್ಬಿಟ್ಟು 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಆಗಿರುತ್ತೆ. ರಿಯರ್ ವೀಲ್ ಡ್ರೈವ್ ಸಿಸ್ಟಮ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಟಾಪ್ ಸ್ಪೀಡ್ ಬಂದ್ಬಿಟ್ಟು 225 ಗಂಟೆಗೆ 225 ಕಿಲೋಮೀಟರ್ ರನ್ ಆಗುತ್ತೆ. 1989 ಕಾರ್ ಆಗಿದ್ರು ಸ್ನೇಹಿತರೆ ಇನ್ನೂ ಬಳಕೆ ಮಾಡುತ್ತಿದ್ದಾರೆ. ಕಾರಣ ಯಾರಾದರೂ ಇಷ್ಟ ಆಗಿದ್ರೆ ಭೇಟಿ ಆಗೋದಕ್ಕೆ ಮಾತ್ರ ಈ ಒಂದು ಕಾರ್ ಬಳಕೆ ಮಾಡುತ್ತಾರೆ.